ಅಂಜಲಿ ಅಂಜಲಿ ಅಂಜಲಿ. ಅಮ್ಮ ಇವಳು ಯಾರು? ಕಿಶೋರ್, ನಿನ್ಗೆ ಇವಳು ಕಾಣಿಸ್ತಾಳ? ಹೂ ಕಾಣಿಸ್ತಾಳೆ. ನಾನು ತಮ್ಮಂಗೆ ಕಾಣಿಸ್ತೀನಂತೆ. ಹೌದಾ? ಒಳ್ಳೇದ. ಅಕ್ಕ, ಎಲ್ಲಿಗೆ ಹೊರಟಿದ್ಯಾ? ಸುಡುಗಾಡಿಗೆ ಹೊರಟಿದ್ದೀನಿ. ಏಯ್, ನಿನಗೆ ಯಾಕೋ? ನೀನೊಬ್ಬ ದ್ರೋಹಿ, ಬೆನ್ನಿಗೆ ಚೂರಿ ಹಾಕೊಂಡು ನಯ ವಂಚಕ. ನನ್ನ ಅಕ್ಕ ಅಂತ ಕೂಗ್ಬೇಡ. ನನ್ನ ರೂಮ್ ಒಳಗಡೆ ಕಾಲಿಡ್ಬೇಡ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಅಕ್ಕ, ಈಗ ಏನಾಯ್ತು ಅಂತ ಮನೆ ಬಿಟ್ಟು ಹೋಗ್ತಿದ್ಯಾ? ಇನ್ನೇನು ಆಗ್ಬೇಕು? ಎಲ್ಲರೂ ಸೇರ್ಕೊಂಡು ಆ ಅನಿಷ್ಟನ ಮನೆ ತುಂಬಿಸ್ಕೊಂಡಿದ್ದೀರಾ. ಎಲ್ಲರ ಎದುರಿಗೆ ನನಗೆ ದೊಡ್ಡ ಅವಮಾನ ಆಗೋಯ್ತು. ಇವತ್ತು ಆ ಯಶೋಧನ್ಗೆ ಗೇಟ್ ಪಾಸ್ ಕೊಡಿಸ್ಬೇಕು ಅಂತ ಲಾಯರ್ನ ಕರೆಸಿದ್ದೆ. ಇಷ್ಟು ದಿವಸ ನಾನ್ ಕಂಡ್ಬಿಟ್ರೆ ಮನೆಯಲ್ಲೆಲ್ಲ ಹೆದರ್ಕೊಂಡು ನಡುತ್ತಿದ್ರು. ಆದ್ರೆ ಇವತ್ತು ಯಾವ್ದೋ ದಿಕ್ಕು ದೆಸೆ ಇಲ್ದಿರೋ ಮಗುನ ಮನೆಗೆ ಸೇರಿಸ್ಕೊಂಡಿದ್ದೀರಾ. ನಾನ್ ಹಾಕಿರೋ ಎಂಜಲ್ ಕಾಸ್ನ ತಿನ್ಕೊಂಡು ಬಿದ್ದಿರೋ ನಾಯಿ ನೀನು ನನ್ನ ಪರ ವಹಿಸ್ಕೊಂಡು ಮಾತಾಡ್ಬೇಕಿತ್ತು ತಾನೆ. ನಿನಗ್ ಮಾತಾಡೋ ದಮ್ಮಿಲ್ಲ ಅಂತಿದ್ರೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಿತ್ತು. ಸಾಕು ನಿಲ್ಸಿ ಅಂತ ಧಮ್ಕಿ ಹಾಕೋಷ್ಟು ಕೊಬ್ಬ ನಿನಗೆ. ಸಾಕಿದ್ ನಾಯಿ ತಿರುಗ್ ಬಿದ್ರೆ ಗುಂಡು ಹೊಡೆದು ಶೂಟ್ ಮಾಡೋಷ್ಟು ಕೋಪ ಬರುತ್ತೆ ನನಗೆ. ಅಕ್ಕ ತುಂಬ ರಾಂಗ್ ಆಗಿದ್ದಾಳೆ. ಇವಳು ಮನೆ ಬಿಟ್ಟು ಹೋದರೆ ಅಮ್ಮ ಪೂರ ಅಪ್ಸೆಟ್ ಆಗ್ತಾಳೆ. ಏನಾದರೂ ಐಡಿಯಾ ಮಾಡಬೇಕಲ್ಲ. ಏನಕ್ಕ ನೀನು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಆ ಮಗು ಈ ಮನೇಲಿ ಇರ್ಲಿ ಅಂತ ತಾನೆ ನಾನು ಆಗ ಮಾತಾಡಿದ್ದು. ಹಾಗಂತ ಎಲ್ಲೋ ತಿಪ್ಪೆ ಬಿದ್ದಿರೋ ಮಗು ಕರ್ಕೊಂಡ್ಬಂದ್ಬಿಟ್ರೆ ಎತ್ತಿ ಒಳಗಡೆ ಬಿಟ್ಕೊಳಕ್ಕಾಗತ್ತೇನೋ? ಸ್ವಲ್ಪನಾದ್ರೂ ಘನತೆ ಗೌರವ ಅನ್ನೋದೇ ಇಲ್ವಾ ನಿನಗೆ? ಅಮ್ಮ, ಅದಾಗಲ್ಲ. ಈ ಘನತೆ ಗೌರವ ಅಂತಸ್ತು ಅಂತ ನೋಡ್ಕೊಂಡು ಕೂತ್ರೆ ಹಾಳಾಗೋಗೋದು ನಾವು. ಈ ಚಿನ್ನ ಆಸ್ತಿ ಎಲ್ಲ ಕೈ ಜಾರೋಗುತ್ತೆ. ಏನಕ್ಕ ನೀನು? ಅಮ್ಮನಿಗೂ ಗೊತ್ತಾಗಲ್ಲ ಸರಿ, ನಿನಗೂ ಗೊತ್ತಾಗಲ್ವಾ? ನೀನ್ಯಾಕೆ ಬಿ ರೇಸ್ ಮಾಡ್ಕೊಂಡು ಕೂಗಾಡ್ತೀಯಾ? ನೀನು ಕೂಗಾಡಿದ್ ನೋಡಿದ್ರೆ ಆ ಮಗುನ ಎಲ್ಲಿ ವಾಪಸ್ ಕಳಿಸ್ತಾರೆ ಅಂತ ನನಗೆ ಫುಲ್ ಟೆನ್ಷನ್ ಆಗೋಗಿತ್ತು. ಆ ಮಗು ಹೆಸ್ರಿಗೆ ಮಾತ್ರ ಮೊಮ್ಮಗು, ಆ ಅಜ್ಜಿಗೆ ಮರಿ ಮೊಮ್ಮಗ. ಮೊದಲು ಮಗು ಬಂದಿದ್ದು ಯಾರಿಗೆ? ಅತ್ತಿಗೆಗೆ ತಾನೆ. ಸೊ ಅಜ್ಜಿ ಕಂಡೀಷನ್ ಪ್ರಕಾರ ಚಿನ್ನ ಎಲ್ಲ ನಮಗೆ ಸೇರಬೇಕಾಗಿದ್ದು ಅಲ್ವಾ? ನಾವ್ಯಾಕೆ ಅವ್ರ ವಿರುದ್ಧ ಮಾತಾಡಬೇಕು? ರಾಗಿಣಿ, ಇವನು ಹೇಳೋದು ಸರಿಯಾಗಿದೆ ಕಣೆ. ಮೊದಲು ನಮ್ಮ ಕೆಲಸ ಆಗಲಿ, ಆ ಒಡವೆ ಎಲ್ಲ ನಮ್ಮ ಕೈ ಸೇರ್ಲಿ ಕಡೆ. ಆಮೇಲೆ ಆ ಯಶೋಧನು ಆ ಮಗುನು ಜೊತೆಯಾಗಿ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡೋಣ. ಏನಂತೀಯಾ? ಹೂನಮ್ಮ, ಅದನ್ನು ನೋಡ್ಬಿಡೋಣ. ಅಕಸ್ಮಾತ್ ಆ ಮುದುಕಿ ಏನಾದರೂ ಉಲ್ಟಾ ಹೊಡೆದ್ರೆ ಇಮ್ಮಿಡಿಯೇಟ್ ಆಗಿ ಅವರಿಬ್ಬರಿಗೂ ಟಿಕೆಟ್ ಕೊಟ್ಬಿಡ್ಬೇಕು. ಶಶಾಂಕ್, ನಿನಗೆ ತಲೆ ಓಡೋದೇ ಕಡಿಮೆ. ಅಕಸ್ಮಾತ್ ಒನಕೆ ಥರ ಚಿಗುರಿದ್ರೆ ಎಲ್ಲರ ಮುಂದೆ ತಲೆ ತಿರುಗ್ದೋರ್ ಥರ ಆಡಬೇಡ. ನಿನಗೇನಾದರೂ ಹೇಳೋದಿದ್ರೆ 4 ಗೋಡೆ ಮಧ್ಯೆ ಈ ಥರ ಬಂದು ಹೇಳು. ಎಲ್ಲರ ಮುಂದೆ ನನಗೆ ವಿರುದ್ಧವಾಗಿ ನಿಂತು ಮಾತಾಡಬೇಡ. ಅರ್ಥ ಆಯ್ತಾ? ಓಹೋ, ಈ ಹುಡುಗ ಇಲ್ಲೇ ಇರ್ತಾನೆ ಅಂದಂಗಾಯ್ತು. ಇವ್ರ ಕೈಲಾಗದ ಕೆಲಸನ ನಾನು ಮಾಡ್ತೀನಿ. ಆ ಹುಡುಗನ ನಾನು ಮನೆ ಬಿಟ್ಟು ಆಚೆ ಓಡಿಸ್ತೀನಿ. ಅಂಜಲಿ, ತಮ್ಮ ಬಂದಿದ್ದು ನೀನು ಖುಷಿ ಆಯ್ತಾ? ಹೂನಮ್ಮ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಂಜಲಿ ಪುಟ್ಟ, ನೀನಿಲ್ಲದೆ ಇದ್ದಿದ್ರೆ ಈ ಮಗು ನನ್ನ ಜೀವನದಲ್ಲಿ ಬರ್ತಾನೆ ಇರಲಿಲ್ಲ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಮ್ಮ, ಲಡ್ಡು ಅಣ್ಣ ಏನು ಹೇಳ್ದೆ ಇದ್ರೆ ನನಗೆ ಐದನೇ ಬರ್ತಿರ್ಲಿಲ್ಲ. ಅಂಜಲಿ ಪುಟ್ಟ, ಹೇಗಾದರೂ ಮಾಡಿ ಕಿಶೋರ್ನ ಈ ಮನೆಯಿಂದ ಆಚೆ ಕಳಿಸೋದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನೇ ನೋಡಿದ್ಯಲ್ಲ ಎಷ್ಟೆಲ್ಲ ರಾಧ ಅಂತ ಮಾಡಿದ್ರು ಅಂತ.
ಏನೋ ನನ್ನ ಪುಣ್ಯ, ಅಜ್ಜಿಯಿಂದ ಈ ಮಗು ನನ್ನ ಮಡ್ಲಲ್ಲೇ ಉಳೀತು. ಅಮ್ಮ, ಅಜ್ಜಿಗೆ ಕಿಶೋರ್ನ ಮನೆ ಬಿಟ್ಟು ಕಳ್ಸದ ಅಂತ ಹೇಳಿದ್ದು ನಾನೇ ಅಮ್ಮ. ನನಗೆ ಗೊತ್ತು ಪುಟ್ಟ, ನಿನ್ನಿಂದಾನೇ ಈ ಮಗು ನನಗೆ ಉಳಿದಿದ್ದು ಅಂತ. ನನ್ನ ಮಗಳು ಇಂಥ ದೊಡ್ಡ ಕೆಲಸ ಮಾಡಿದಾಳೆ ಅಂತ ಯಾರ ಹತ್ರನೂ ಹೇಳ್ಕೊಳ್ಳೋ ಅವಕಾಶ ಆ ದೇವ್ರು ನನಗೆ ಕೊಟ್ಟಿಲ್ಲ. ಹೋಗ್ಲಿ ಬಿಡಮ್ಮ, ಕಿಶೋರ್ ಇಲ್ಲೇ ಇರ್ತಾನಲ್ಲ, ಯಾಕೆ ಬೇಜಾರು ಮಾಡ್ಕೊಂತೀಯಾ? ಅಂಜಲಿ ಪುಟ್ಟ, ನನಗೆ ಕಿಶೋರ್ದೇ ಚಿಂತೆ. ಮತ್ತೆ ಯಾರಾದರೂ ಏನಾದರೂ ಒಂದು ನೆಪ ಹೇಳಿ ಇವನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೇನೋ ಅಂತ ಭಯ ನನಗೆ. ಅಂಜಲಿ, ನಿನ್ನಿಂದಾನೇ ಇವನು ಉಳಿದಿದ್ದು. ಈಗ ಇವನ್ನ ನೋಡ್ಕೊಳ್ಳೋ ಕರ್ತವ್ಯ ಕೂಡ ನಿಂದೆ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ ಬಿಡಮ್ಮ. ಸಾಕ್ಷಾತ್ ಫ್ಯಾನಿಗೆ ಸೀರೆ ಕಟ್ಕೊಂಡು ನೇತಾಡೋಷ್ಟರಲ್ಲಿ ನಾನು ಮ್ಯಾಜಿಕ್ ಮಾಡಿ ಫ್ಯಾನು ಓಡಾಡೋ ಮಾಡಿ ಅವನ್ನ ನಾನು ಬೀಳ್ಸಿದ್ದೆ. ಆಮೇಲೆ ನಾನೇ ಅತ್ತೆನ ಕಾಯ್ತಾ ಇದ್ದಿದ್ದು. ನೀನ್ ಏನು ಯೋಚನೆ ಮಾಡಬೇಡ ಬಿಡಮ್ಮ, ನಾನು ತಮ್ಮನ ಚೆನ್ನಾಗಿ ನೋಡ್ಕೊಂತೀನಿ. ಅಷ್ಟು ಸಾಕು ಕಂದ. ನನಗೆ ಗೊತ್ತು ನೀನು ಮಾತಕ್ಕೆ ತಪ್ಪದೇ ಇರೋ ಮಗು ಅಂತ. ಕಿಶೋರ್, ಅಂಜಲಿ ನಿನಗೆ ಅಕ್ಕ. ಇನ್ಮೇಲೆ ನೀನು ಅಂಜಲಿನ ಅಕ್ಕ ಅಂತಾನೆ ಕರಿಬೇಕು. ಎಲ್ಲಿ ಒಂದ್ಸಲ ಕರಿ ನೋಡೋಣ. ಅಕ್ಕ. ಅಂಜಲಿ, ನಿನ್ನ ಕೈಯಾರ ನೀನೇ ತಮ್ಮನಿಗೆ ಹಾಕು. ಅಮ್ಮ, ನಾನು ಇವನ್ನ ಕರ್ಕೊಂಡೋಗಿ ಮನೆಯಲ್ಲಿ ನೆತ್ತಿಸ್ಕೊಂಡ್ಬರ್ಲಾ? ಸರಿ, ಆದರೆ ಹುಷಾರು ಪುಟ. ತಮ್ಮನೊಬ್ಬನೇ ಬಿಟ್ಟು ನೀನೆಲ್ಲೂ ಬರೋಕ್ಕೆ ಹೋಗ್ಬೇಡ. ಇನ್ನೇನು ಹೆದರ್ಕೋಬೇಡಮ್ಮ, ನಾನು ಇವನ ಜೊತೆನೇ ಇರ್ತೀನಿ. ಸರಿ, ಹೋಗ್ಬನ್ನಿ. ಬಾ ಕೇಶವ್. ಆ ದರಿದ್ರ ಈಚೆ ಬರಲಿ, ಅವ್ನು ಸರಿಯಾದ ಪಾಠ ಕಳಿಸ್ತೀನಿ. ನಮ್ಮ ಮನೆಯಲ್ಲಿ 6 ರೂಮ್ಸ್ ಇದೆ, ಆಮೇಲೆ ಒಂದು ಜೋಕಾಲಿನೂ ಇದೆ. ಮಾಡಿ ಮೇಲೆ ಹೋಗ್ಬೋದು, ಆಮೇಲೆ ಆಟ ಆಡ್ಬೇಕು ಅಂದ್ರೆ ಟೆರೆಸ್ ಮೇಲೆ ಹೋಗ್ಬೋದು. ನಂಗೆ ಆಟ ಆಡಕ್ಕೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ತುಂಬಾ ಬೋರ್ ಆಗಿತ್ತು. ನೀನ್ ಬಂದ್ಯಲ್ಲ, ಅದಕ್ಕೆ ನಂಗೆ ತುಂಬಾ ಮಜಾ ಅನಿಸ್ತು. ಬಾ, ನಿಂಗೆಲ್ಲ ತೋರಿಸ್ತೀನಿ. ಬಾ. ಬಂದ ಅವನು ಒಬ್ಬನೇ ಬರ್ತಿದ್ದಾನೆ. ಇದೇ ಸರಿಯಾದ ಚಾನ್ಸು. ಅಯ್ಯಯ್ಯೋ, ಏನ್ ಮಾಡ್ತೀರ ನೀನು? ತಮ್ಮಂಗೆ ಕಲ್ಲಲ್ಲಿ ಹೊಡಿಕೆ ಗುರಿ ಇಟ್ಟಿದ್ದಾನಲ್ಲಪ್ಪ. ಏಯ್ ಚಿಂಟು, ನನ್ನ ತಮ್ಮಂಗೂ
ತುಂಬಾ ತಿಟ್ಲಚ್ಚುಂಟು. ಅವನು ಒಂದ್ ಏನಾರು ಮಾಡ್ತಾನೆ ಇರ್ತಾನೆ. ಅಮ್ಮಂಗೂ ತೊಂದ್ರೆ ಕೊಡ್ತಾನೆ. ಅದಕ್ಕೆ ನಾನು ಒಂದ್ ಕಣ್ಣಿಗೆ ಕಾಣಲ್ಲ. ನಿನ್ ತಂಟೆಗೆ ಹೋಗ್ಬೇಡ, ಓಕೆನಾ? ಹುಷಾರಾಗಿರು, ಬಾ. ಅಪ್ಪ, ಅಮ್ಮ, ಅಜ್ಜಿ, ಮುಂಚೆ ನಮ್ಮನೇಲಿ ಒಬ್ಬ ಲಡ್ಡು ಅಣ್ಣ ಅಂತ ಇದ್ದ. ಅವನು ನನ್ನ ಕ್ಲೋಸ್ ಫ್ರೆಂಡು. ಅವನು ನನ್ನ ಯಾವಾಗ್ಲೂ ನಗ್ಸ್ತಿದ್ದ ಗೊತ್ತಾ. ನಾವಿಬ್ರು ಎಷ್ಟೊಂದು ಆಟ ಆಡ್ತಿದ್ವಿ. ಕಿಶೋರ್, ನಿಂಗೊಂದು ಕನ್ನಡ ರೈಮ್ಸ್ ಹೇಳ್ಕೊಳ್ಳ? ಓ ಬಾ, ಕೂತ್ಕೊಳ್ಳೋಣ. ಕರ್ರಗಿರುವ ಕಾಗೆ ಒಂದು ಜರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಗುಡ್ ಮುಂದಕ್ಕೆ ಹೇಳ್ತೀಯಾ? ಪುಟ್ಟ ಬಾಯಿಲಿ. ಅಯ್ಯೋ, ಮಾಡಿ ಅತ್ತೆ ನೋಡ್ರೆ ಬಿಟ್ರಾ? ಕಿಶೋರ್, ನಿನ್ನೆ ಕರೀತಿರೋದು, ಬಾಯಿಲಿ. ಕಿಶೋರ್, ಹೋಗು, ಮಾಡಿ ಅತ್ತೆ ಕರೀತಿದ್ದಾರೆ. ಸರಿ, ಹೋಗು. ಪುಟ್ಟ, ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೆ? ಅದೇನೋ ಹೇಳ್ತಿದ್ದೆಲ್ಲ, ಹೇಳು ನೋಡೋಣ. ಅದು ಕನ್ನಡ ರೈಮ್ಸು. ಹೌದಾ? ಒಂದ್ಸಲಿ ಹೇಳ್ತೀಯಾ? ಕರ್ರಗಿರುವ ಕಾಗೆ ಒಂದು ಜರ್ರಂದು. ಪುಟ್ಟ, ಯಾಕೋ ನಿಲ್ಸ್ಬಿಟ್ಟೆ? ಹೇಳು. ಹೇಳು. ಮೇಲೆ ಹಾರಿ ಗಿರ್ರಂದು ಸುತ್ತೆ ತಿರುಗಿ ಕೆಳಗೆ ಜಾರಿತು.
ಅಕ್ಕ ಇದ್ದಾಳೆ. ಅಕ್ಕ ಅಲ್ಲಿ ಯಾರು ಇಲ್ವಲ್ಲ? ಪುಟ್ಟ ಓಡ್ಬೇಡ, ನಿಂತ್ಕೋ. ಈ ಮಗು ಯಾರನ್ನ ನೋಡ್ತಿತ್ತು? ಅಕ್ಕ ಅಂತ ಬೇರೆ ಹೇಳಿದ್ನಲ್ಲ. ಇಲ್ಲಿ ನೋಡಿದ್ರೆ ಯಾರು ಇರಲಿಲ್ಲ. ಆಯ್ತಾ? ಬೆಳಗಿಂದ ಆಟ ಆಡ್ತಾ ಇದ್ದೀರಾ, ಸುತ್ತಾಡ್ತಾ ಇದ್ದೀರಾ, ಮುಗಿತಾ ಇಲ್ಲ? ಸರಿ ಬನ್ನಿ, ಊಟ ಮಾಡಿಸ್ತೀನಿ. ಇಲ್ಲಮ್ಮ, ನಂಗೇನೋ ಬೇಡ. ತುಮ್ಮನ್ನ ಬೇಗ ಮಲಗಿಸ್ಬಿಡು. ಯಾಕಮ್ಮ? ಕಿಶೋರ್ ಹುಷಾರಿಲ್ವಾ? ಹುಷಾರಿದೆ ಅಮ್ಮ. ಇವನು ನನ್ನ ಸಿಗಾಕ್ಸ್ತಾನೆ. ಹೌದಾ? ಏನ್ ಮಾಡ್ದ? ಅಮ್ಮ, ನಾನು ಯಾರ ಕಣ್ಗೂ ಕಾಣಲ್ವಲ್ಲ, ಇವನಂತಾನೆ ಎಲ್ಲ ಮುಂದೆ ಅಕ್ಕ ಇದ್ದಾಳೆ ಅಂತ ಅಂತಾನೆ. ಊರೆಲ್ಲ ಹೇಳ್ತಾರೆ ಎಲ್ಲಿದ್ದಾಳೆ ಅಕ್ಕ ಅಂತ ಕೇಳ್ತಾರೆ. ಅಕ್ಕ ಅಕ್ಕ ಬಾ ನಿತ್ಯ. ಅಕ್ಕ, ನಿಮ್ಮನ್ನೊಂದು ವಿಷಯ ಕೇಳೋಣ ಅಂತ ಬಂದೆ. ನಮ್ಮ ಕಿಶೋರ್ ಪುಟ್ಟಂಗೆ ಯಾರಾದರೂ ಅಕ್ಕ ಇದ್ದಾರಾ? ನೋಡಮ್ಮ, ನಾನು ಹೇಳಿಲ್ವಾ ಇವನನ್ನ ಸಿಗಾಕ್ಸ್ತಾನೆ ಅಂತ. ಯಾಕೆ ಹಾಗೆ ಕೇಳ್ತಿದ್ಯಾ ನಿತ್ಯ? ಕೆಳಗೊಬ್ಬನೇ ರೈಮ್ಸ್ ಹೇಳ್ಕೊಂಡ್ ಬರ್ತಾ ಇದ್ದ. ಪದೇ ಪದೇ ಎಲ್ಲೆಲ್ಲೋ ನೋಡ್ತಿದ್ದ. ಯಾರಿದ್ದಾರೆ ಅಂತ ಕೇಳಿದ್ದಕ್ಕೆ ಅಕ್ಕ ಇದ್ದಾರೆ ಅಂದ. ಆ್ಯಕ್ಚುಲಿ ಅಲ್ಲಿ ಯಾರೂ ಇರಲಿಲ್ಲ. ಅದ ಇನ್ನೂ ಚಿಕ್ಕವನಲ್ವಾ, ಏನೋ ಹೇಳೋಕ್ಕೋಗಿ ಇನ್ನೇನೋ ಹೇಳಿರ್ಬೇಕಷ್ಟೇ. ಹಾಯ್ ಕಿಶೋರ್, ನೋಡು ನಿಂಗೇನು ತಂದಿದ್ದೀನಿ. ಎಷ್ಟೊಂದು ಆಟ ಸಾಮಾನುಗಳು. ಇದನ್ನೆಲ್ಲ ಹೇಗೆ ಆಡೋದು ಅಂತ ನಾನು ನಿಂಗೆ ತೋರಿಸ್ಕೊಡ್ತೀನಿ, ಸರಿನಾ? ಇದೆಲ್ಲ ಹೀಗಿರಲಿ, ನಿಮಗೆ ಕುದುರೆ ಸವಾರಿ ಅಂದರೆ ಇಷ್ಟ ಅಲ್ವಾ? ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಬೆನ್ನ ಮೇಲೆ ಕುತ್ಕೊಂಡು ಕುದುರೆ ಸವಾರಿ ಮಾಡಿದೆ ಅಲ್ವಾ? ಈಗ ನಿನ್ಗೊಂದು ಸರ್ಪ್ರೈಸ್ ಇದೆ. ನೋಡು, ನಿನಗೊಂದು ಹೊಸ ಕುದುರೆ ತಂದಿದ್ದೀನಿ. ಈ ಕುದುರೆ ಮೇಲೆ ಕೂತ್ಕೊಂಡು ನೀನು ಎಷ್ಟು ಬೇಕಾದ್ರೆ ಸವಾರಿ ಮಾಡಿ, ಓಕೆನಾ? ಬಾ.